ಇನ್ನೊಂದು ಮಾತು ನಿಮಗೆ ಭಾಳ ಮಂದಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. ಈ ಆಲ್ಮಟ್ಟಿ ಡ್ಯಾಮು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲಿಟ್ಟಿದ್ರು. 30-35 ವರ್ಷ ಆದ್ರೂ ಒಟ್ಟ ಮುಗಿಯಾಕ ತಯಾರಿರ್ಲಿಲ್ಲ. ಉಪವಾಸ ಸತ್ಯಾಗ್ರಹ ಕೂಡ್ಬೇಕಂತ ನಿರ್ಣಯ ಆಯ್ತು. ನಾವು ಹೋಗಿ ಕುಂತೀವಿ ಅಲ್ಲಿ 100, 150, 200 ಮಂದಿ ಸ್ವಾಮಿಗಳು ಹೋಗಿ ಕುಂತೀವಿ ಅಲ್ಲಿ. 5 ದಿವಸ ಆತು, 6 ದಿವಸ ಆತು, 7 ದಿವಸ ಆತು. ದಿನ ರಾತ್ರಿ ಅಪ್ಪಗಳು ಫೋನ್ ಮಾಡಿ ಕೇಳ್ತಿದ್ರು ನಮ್ಮನ್ನ ಏನೇನಾತು ಇವತ್ತ ಅಂತ. ಹಿಂಗಿಂಗ ಆತ್ರಿ ಅಪ್ಪವ್ರ ಅಂತ ಹೇಳ್ತಿದ್ದೀವಿ. ಆಯ್ತು, ಭಾಳ ಚಲೋ ಆಗೈತಿ, ಚಲೋ ಆಕೈತಿ, ಕೂಡ್ರಿ. ನಾ ಅಲ್ಲೇ ಸ್ಟೇಜಿನ ಮ್ಯಾಗ ನಿಂತಿದ್ದೀವಿ. ನಮ್ಮ ಮಗ್ಲ DC ಅವರು ಇದ್ರು, ಇವರು SP ಅವರು ಇದ್ರು, DYSP ಇದ್ರು, ಪೊಲೀಸರು ಇದ್ರು, ಎಲ್ಲರೂ ಇದ್ರು. ಕೆಲವು ಮಂದಿ ಪೊಲೀಸರು ಪಟ 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 ಬ್ಯಾಂಡೇಜ್ ಕಟ್ಕೊಳಕ್ ಶುರು ಮಾಡಿದ್ರು. ಯಾರು ಕಾಲಿಗೆ ಕಟ್ಕೋತಿದ್ರು, ಯಾರು ತಲೆಗೆ. ಅಲ್ಲಿ ಏನೂ ಆಗಿಲ್ಲ, ಇವ್ರ್ಯಾಕೆ ಕಟ್ಕೊಳಕ್ ಹತ್ತಾರ ಅಂತ ನಾ ಅನ್ನಕ್ಕೆ ಹತ್ತಿದ್ದೆ. ನಮಗೇನು ತಿಳಿದಲ್ಲ ಬಿಡ್ರಿ, ಸುಮ್ ಕುಂದ್ರಿ ಅಂದ್ರು. ಅಂದ ಕೂಡಲೇ ದಡಗ್ಗನೆ ಎಲ್ಲಿಂದನೋ 1-2 ಕಲ್ಲು ಬಂದೂರಪ್ಪ. ಬೆದ್ದು ಕೂಡಲೇ ಲಾಠಿ ಚಾರ್ಜ್ ಅಂದ್ಬಿಟ್ರು, ಹಾಕ್ಯಾಕೊಂಡು ಬಡ್ಯಾಕ ಶುರು ಮಾಡಿ. 10 ನಿಮಿಷನಾಗ್ರಿ ನಿಮ್ಗೆ ಹೇಳ್ತೀನಿ, ಅಲ್ಲಿ ಒಂದು 50,000 ಮಂದಿ ಇತ್ತು. ಎಲ್ಲ ಖಲಾಸ್ ಕಳಿಸ್ಬಿಟ್ಟು ಸ್ವಾಮಿಗಳನ್ನ ಮುಂದೆ ತಂದು ವ್ಯಾನ್ಗಳು ಹಚ್ಚಿದ್ರು. ಸ್ವಾಮಿಗಳನ್ನ ಹಿಂದೆ ಕುಂದರ್ ನಿಮ್ಮ ಮಠದಾಗ ಒಯ್ದು ಬಿಟ್ಟು ಬರ್ತೇವೆ ಅಂದ್ರು. ಇರ್ಲಿಲ್ಲ ಅಂದ್ರೆ ನೀವು ನೋಡಿ ಒಳಗೆ ಜೇಲ್ನಾಗ ಹಾಕ್ತೀವಿ ನೋಡು ಅನ್ನೋದು. ನಮ್ಮ ಮಂದಿ ಭಾಳ ಮಂದಿ ಮಠದಾಗ ಬಿಟ್ಟು ಬರ್ತೀವಿ, ಹೋಗ್ತೀವಿ ನಾವು, ಹೋಗೇ ಬಿಡ್ತಾರೆ. ನಾವೊಂದು ಮಾಡ್ರು ಒಂದು 4-5 ಮಂದಿ ನಮ್ಗೆ, ಯಾಕಂದ್ರೆ ನಮ್ಮ ಹೈಕಮಾಂಡ್ ಆದೇಶ ಬರ್ತಾರೆ, ಹೇಳಕ್ ಬರಂಗಿಲ್ಲಲ್ಲ. ಬಂಗಾರಪ್ಪನವ್ರು ಚೀಫ್ ಮಿನಿಸ್ಟರ್ ಇದ್ರು, ಅಧಿವೇಶನ ನಡೆದಿತ್ತು. ಏನು ಮಾಡಿದ್ರು 5 ಮಂದಿ ಏಳಲ್ರಿ ಅಂತ ತಿಳ್ಕೊಂಡು ಅವ್ರು ರಿಪೋರ್ಟ್ ಮಾಡಿದ್ರು. ಕಡಿಗೆ ಆ ಕಡೆಯಿಂದ ಮೆಸೇಜ್ ಬಂತು, ಅವ್ರನ್ನ ಮಾತುಕತೆಗೆ ಬೆಂಗಳೂರಿಗೆ ಕರ್ಕೊಂಡು ಬರ್ರಿ ಅಂತ. ಮಾಡ್ರಿ ಹೋಗು ನಂದೀವ್. ಹೋಗಿ ವಿಧಾನಸೌಧದೊಳಗೆ ಬಂಗಾರಪ್ಪನವ್ರ ಜೊತೆ ಮಾತುಕತೆ ಶುರು ಆಯ್ತು. ನಮ್ದು ಒಂದೇ ಡಿಮಾಂಡ್ ಇತ್ತು, ನಮಗೆ ಕಲಿಸಿದ್ರ ಅದನ್ನ. ಗ್ಯಾಮನ್ ಇಂಡಿಯಾ ಕೆಲಸ ಕೊಡುತ್ತಾನ ಹೇಳಂಗಿಲ್ಲ ಅನ್ರಿ ನೀವು. ಅವ್ರಿಗೊಂದು ವೇಳೆ ಮಾತು ಕೊಟ್ರಿ ಅಂತಂದ್ರೆ ಅವ್ರ ಕೈಲೇ ರೊಕ್ಕ ಹಾಕಿ ಆಗೋಲ್ದಾಗ ಕಟ್ ಹಿಂದಗಡೆ ವಸೂಲು ಮಾಡ್ತಾರೆ, ಡ್ಯಾಮ್ ಪೂರ ಆಕೈತಿ ಅಂತ ಹೇಳಿದ್ದಾರೆ. ನಮಗೆ ಬುದ್ಧಿಯವರೇ ಹೇಳಿದ್ರು. ನಾವಂದೀವಿ, ನೀವು ಸರ್ಕಾರದವ್ರು ಗ್ಯಾಮನ್ ಇಂಡಿಯಾ ಕೆಲಸ ಕೊಡ್ತೀವಿ, ಇಷ್ಟು ದಿನದಾಗ ಮುಗಿಸ್ತೀವಿ ಅಂತ ನೀವು ಅಧಿವೇಶನದೊಳಗೆ ಡಿಕ್ಲೇರ್ ಮಾಡ್ರಿ, ಒಂದು ಇರ್ಲಿಕ್ಕೆ ಬರ್ದಾರ ಕೊಡ್ರಿ ಒಂದು. ನಾವು ಈಗಿಂದ ಈಗ ಡಿಕ್ಲೇರ್ ಮಾಡ್ತೀವಿ ಅಂತ ಹೋಗಿ ಅಧಿವೇಶನದಾಗ ಡಿಕ್ಲೇರ್ ಮಾಡಿದ್ರು. ನಾವು ಮನೆಗೆ ಬಂದು ಊಟ ಮಾಡಿದ್ವಿ. ನಾ ಯಾಕೆ ಮಾತು ಇಷ್ಟು ವರ್ಷದ ನಂತರ ಹೇಳಾಕತ್ತೀನಿ ಅಂದ್ರೆ, ಇದಕ್ಕೆ ಯಾರ ಪ್ರೇರಣೆ ಇತ್ತಂತಂದ್ರೆ ಅಪ್ಪಗಳ ಪ್ರೇರಣೆ.